ಹಾಗೂ ಹಿಂದೂ ಉಳಿಯ ಪಕ್ಷ ಸಲುವಾಗಿ ಎಷ್ಟು ದುಡಿದಾರ ಅನ್ನೋದು ನಮಗೆ ಗೊತ್ತದ. ಅವ್ರ ಜೊತೆ ಸಣ್ಣ ನಾವು ಅವ್ರ ಜೊತೆ ಬಂದವ್ರು ಇದ್ದೀವಿ. ಎಲ್ಲರೂ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ, ಒಂದು ಈ ಪಕ್ಷದಾಗಿರೋದು ಮತ್ತೊಂದು ಪಕ್ಷಕ್ಕೆ ವೋಟ್ ಮಾಡೋದು, ಈ ಪಕ್ಷದಾಗಿರೋದು ಇನ್ನೊಂದು ಪಕ್ಷ ಜೊತೆ ಶಾಮೀಲ್ ಆಗೋದು, ಇಂಥವ್ರು ವಿರುದ್ಧ ಹೋರಾಡ್ಯಾರ. ವಿನಃ ಪಕ್ಷದ ವಿರುದ್ಧ ಎಂದೂ ಬಸವನಗೌಡರು ಹೋರಾಡಿಲ್ಲ. ಪಕ್ಷದ ವಿರುದ್ಧ ಎಂದೂ ಅವರು ವಿರೋಧ ಹೇಳಿಕೊಟ್ಟಿಲ್ಲ. ವ್ಯಕ್ತಿಗತ ಕೊಟ್ಟಿರ್ಬೋದು, ಯಾಕಂತಂದ್ರೆ ವ್ಯಕ್ತಿಗಳು ಇನ್ನೊಂದು ಪಕ್ಷ ಜೊತೆ ಶಾಮೀಲ್ ಆಗಿದ್ದಾಗ ಇನ್ನೊಂದು ಪಕ್ಷದ ಜೊತೆ ಇಲ್ಲಿ ಪಕ್ಷದಾಗಿದ್ದವರು ಇನ್ನೊಂದು ಪಕ್ಷದ ಜೊತೆ ರೊಕ್ಕೊಳ್ಳೋದು, ಇನ್ನೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮ್ಯಾಗ ಅವ್ರಿಗೆ ಆಡ್ತಾರೋದು, ಇನ್ನೊಂದು ಟಿಕೆಟ್ ಕೂಡ ಸರಿಯಿಲ್ಲ. ಅವ್ನ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಅಂದ್ರೆ ಅದ್ರ ಸರಿಯಿಂದ ಓಡಾಡ್ಯಾರ. ಯಾರಾದರೂ ಕೇಂದ್ರ ನಾಯಕರು ಇಷ್ಟ ಕೇಳ್ಕೊಳ್ಳೋದು, ಆ ಬಸವನಗೌಡರು ಎಂದೂ ಪಕ್ಷಕ್ಕೆ ವಿರೋಧ ಮಾಡಿಲ್ಲ. ಪಕ್ಷ ಸಭೆ ಕೊಡಿದಾರ, ಪಕ್ಷಕ್ಕೆ ಎಣ್ಣೆ ತಾಳ್ಬಿಡಬೇಕ ಕೊಡಿದಾರ, ಪಕ್ಷದ ಸಭೆ ಕೊಡಿದಾರ, ಪಕ್ಷಕ್ಕೆ ಸಲಂದ್ರ ಬಸವನಗೌಡರು ಕೊಡ್ತಾರೆ. ಯಾವ ಕಾರು ಕೂಡ ಅವ್ರು ಸ್ವಾರ್ಥಕ್ಕಾಗಿ ಇವತ್ತಿನ ಸಲಹೆ ರಾಜಕೀಯ ಮಾಡಿಲ್ಲ. ಅವ್ರ ಮನೆ ನೋಡಿ ನೋಡ್ರಿ, ಯಾವಾಗ ಅವರು ಎಂಟ್ರಿ ಆಗಿದ್ದ ಮೊದಲು ಇದ್ದ ಮನೆಯಾಗೆ ಇವತ್ತು ಬಸವನಗೌಡರು ಮನೆಗೆ ಅದಾರ. ಇದು ನೋಡಿ ಯಾರು ನೋಡಿರೋ ಇಲ್ಲ ಗೊತ್ತಿಲ್ಲ. ಅವ್ರು ಕಟ್ಸ್ಕೋಬೇಕಾಗಿತ್ತು, ಅವ್ರು ಮಾಡಬೇಕಾಗಿತ್ತು ಅಂತಂದ್ರೆ ಎಷ್ಟೋ ಎಕರೆ ಗಟ್ಟಲೆ 2 ಎಕರೆ 4 ಗಟ್ಟಲೆ ಮನೆ ಕಟ್ಸ್ಕೋಬೇಕಾಗಿತ್ತು. ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ, ಎಲ್ಲರ ಜೊತೆ ಹೊಂದಾಣಿಕೆ ಆಗಿ, ಎಲ್ಲರ ಜೊತೆ ಇದು ಇದ್ದಿದ್ದಾರೆ. ಆದರೆ ಅವ್ರು ಹಂಗೆ ಮಾಡಲಿಲ್ಲ. ಯಾಕಪ್ಪ ಹಾಸ್ಪಿಟ್ಲ್ ಯಾಕೆ ತೆಗೆದ್ರು, ಬಡವರಿಗೆ ಯಾಕೆ ತೆಗೆದ್ರು, ಮತ್ತು ಇಷ್ಟೆಲ್ಲ ಬ್ಯಾಂಕ್ ಸೌಕರ್ಯ ಕೊಟ್ಟರು. ಆಮೇಲೆ ಇಂಡಿಯಲ್ಲಿ ಇಲ್ಲೇ ನೋಡಿರಿ, ಯಾಕೆ 24x7 ಮೆಡಿಕಲ್ ಐತ್ರಿ. ನಾವೇ 10-15 ಬಂದರೆ ನಮಗೆ ಗುಳಿಗೆ ಸಿಗಲ್ಲ. 24x7 ಎದಕ್ಕೆ ಮಾಡ್ಯಾರ? ಬಡವ ಬಗ್ಗರುಗಳಿಗೆ ಕಮ್ಮಿ ರೇಟ್ನಾಗ ಸಿಗಲಿಕ್ಕೆ ಮಾಡ್ಯಾರ. ಅವ್ರಿಗೆ ಸ್ವಾರ್ಥ ಮಾಡ್ಕೋಬೇಕಾಯ್ತು. ಮಕ್ಕಳಿತ್ತು ರಾಜಕಾರಣದಾಗ ಎಷ್ಟೋ ಅವರು ದುಡ್ಡಿನಾಗ ರಾಜಕಾರಣ ಮಾಡ್ತಿರತ್ತಂದ್ರೆ ಇವತ್ತಿಗೆ ಅವ್ರು ಎಲ್ಲೆಲ್ಲೋ ಏನೇನೋ ಮಾಡಿಬಿಡ್ತಿದ್ರು. ಆದರೆ ಅವ್ರು ಹಂಗೆ ಮಾಡಲಿಲ್ಲ. ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ಅದ. ಆದರೆ ನಿನ್ನೊಂದು ನಮಗೆ ಸೋವೆತರಂತದಲ್ಲ. ಬಿಜಾಪುರದಲ್ಲಿ ಏನೋ ಪಟಾಕಿ ಹಾಕಿ ಸಿ ಹಂಚಾರಂತ, ಅವರು ಒಬ್ಬರು BJP ಕಾರ್ಯಕರ್ತರು. ಅವ್ರು ಯಾರು ಏನು ಮಾಡ್ಯಾರ ಅದನ್ನು ಸೋವೆತರದಂತಲ್ಲ. ಇದ್ದಿರ್ಬೋದು, ಒಂದು ಪಕ್ಷದಾಗ ಹೆಚ್ಚ ಕಮ್ಮಿ ಇರ್ಬೋದು, ಇಲ್ಲ ಅಂತನಲ್ಲ. ಅದಂತರ ನಾವು ವಿಜೃಂಭಣೆಯಿಂದ ನಾವು ಪಟಾಕಿ ಹಚ್ತೇವೆ, ನಾವು ಬೇಡಿ ಹಚ್ತೇವೆ ಅಂತ ಅದು ಸೋವೆತರದಂತಲ್ಲ. ನಮ್ಮ ತಾಲೂಕು ನಾಯಕರಿಗೆ ಕೇಳ್ಕೊತೇವೆ, ಜಿಲ್ಲಾ ನಾಯಕರಿಗೆ ಕೇಳ್ಕೊತೇವೆ, ರಾಜ್ಯ ನಾಯಕರಿಗೆ ಕೇಳ್ಕೊತೇವೆ, ಕೇಂದ್ರ ನಾಯಕರಿಗೆ ಕೇಳ್ಕೊತೇವೆ. ಆದ್ರೆ ಇದನ್ನು ಉಚ್ಚಾಟನೆ ವಾಪಸ್ ತೋರಿ ಕಳಿಸಿದ್ರೆ ನಾವು ಎಲ್ಲ ಅಭಿಮಾನಿಗಳಿಂದ ನಾವು ಕೇಳ್ಕೊತೇವೆ. ಜೈ ಹಿಂದೂಸ್ತಾನ.